T20 ವಿಶ್ವ ಸಮರವನ್ನು ಗೆದ್ದು ಬೀಗಿದಂತಹ ಭಾರತೀಯ ಕ್ರಿಕೆಟ್ ತಂಡಕ್ಕೆ ನಿನ್ನೆ ಭವ್ಯ ಸ್ವಾಗತ ಸಿಕ್ಕಿರುವಂತದ್ದು. ದೆಹಲಿಗೆ ಮರಳಿದ ತಕ್ಷಣ ಇಂಡಿಯನ್ ಯಂಗ್ ಟೈಗರ್ಸ್ಗೆ ಭವ್ಯ ಸ್ವಾಗತ ಸಿಕ್ಕಿದೆ ಏರ್ಪೋರ್ಟ್ನಲ್ಲಿ. ಸರಿಯಾಗಿ 11 ಗಂಟೆಗೆ ಟೀಮ್ ಇಂಡಿಯಾನ ಪ್ರಧಾನಿ ಮೋದಿ ಅವರು ಕೂಡ ಭೇಟಿ ಆಗಲಿಕ್ಕಿದ್ದಾರೆ. ಸಂಜೆ ವಾಂಖೆಡೆ ಮೈದಾನದಲ್ಲಿ ವಿಜಯೋತ್ಸವವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಬಾರ್ಬಡೋಸ್ನಿಂದ ದೆಹಲಿಗೆ ಬಂದಿಳಿದ ವರ್ಲ್ಡ್ ಚಾಂಪಿಯನ್ಸ್ಗೆ ಭವ್ಯ ಸ್ವಾಗತ ಸಿಕ್ಕಿದೆ. ವಿಶ್ವ ಕಪ್ನೊಂದಿಗೆ ರೋಹಿತ್ ಪಡೆ ಆಗಮಿಸಿರುವ ಹಿನ್ನೆಲೆ ಭಾರತ್ ಮಾತಾ ಕಿ ಜೈ ಜೈಕಾರ ಎಲ್ಲೆಡೆ ಮೊಳಗಿದೆ. ವಿಮಾನ ನಿಲ್ದಾಣದಲ್ಲಿ ಈ ಎಲ್ಲ ಯಂಗ್ ಟೈಗರ್ಸ್ಗೆ ಭವ್ಯ ಸ್ವಾಗತ ದೊರೆತಿದೆ. ಇನ್ನು ಸರಿಯಾಗಿ 11 ಗಂಟೆಗೆ ಟೀಮ್ ಇಂಡಿಯಾನ ಪ್ರಧಾನಿ ಮೋದಿ ಅವರು ಭೇಟಿಯಾಗಲಿಕ್ಕಿದ್ದಾರೆ. ಟೀಮ್ ಇಂಡಿಯಾ ವರ್ಲ್ಡ್ ಕಪ್ ಜೊತೆಗೆ ಪ್ರಧಾನಿ ಮೋದಿ ಅವರನ್ನ ಭೇಟಿಯಾಗಲಿಕ್ಕಿದೆ. ಇನ್ನು ಇವತ್ತು ಸಂಜೆನೆ ವಾಂಖೆಡೆ ಮೈದಾನದಲ್ಲಿ ವಿಜಯೋತ್ಸವ ಆಚರಣೆಗೂ ಕೂಡ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಸಂಜೆ ತೆರೆದ ವಾಹನದಲ್ಲಿ ಮುಂಬೈನಲ್ಲಿ ಮೆರವಣಿಗೆ ಕೂಡ ಇರುತ್ತೆ. ವಾಂಖೆಡೆ ಸ್ಟೇಡಿಯಂನಲ್ಲಿ ವಿಜಯೋತ್ಸವವನ್ನು ಕೂಡ ಆಚರಿಸಲಾಗುತ್ತೆ. T20 ವಿಶ್ವ ಸಮರ ಗೆದ್ದು ಭಾರತಕ್ಕೆ ಬಂದ ಟೀಮ್ ಇಂಡಿಯಾಗೆ ಭವ್ಯ ಸ್ವಾಗತ ಸಿಕ್ಕಿದೆ. ಹರ್ಷೋದ್ಗಾರ ಮನೆ ಮಾಡಿದೆ. ಬಾರ್ಬಡೋಸ್ನಿಂದ ನಿನ್ನೆ ರಾತ್ರಿ ನೇರವಾಗಿ ದೆಹಲಿಗೆ ಬಂದಿಳಿದಂತಹ ಚಾಂಪಿಯನ್ಸ್ಗೆ ಈ ಗ್ರ್ಯಾಂಡ್ ವೆಲ್ಕಮ್ ಸಿಕ್ಕಿದೆ. ಎಲ್ಲರಲ್ಲೂ ಕೂಡ ಸಂತಸ ಮನೆ ಮಾಡಿತ್ತು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಈ ಟೀಮ್ ಇಂಡಿಯಾ 11 ಗಂಟೆಗೆ ಪ್ರಧಾನಿ ಮೋದಿ ಅವರನ್ನ ಕೂಡ ಭೇಟಿ ಆಗಲಿಕ್ಕಿದೆ. ತದನಂತರ ಇವತ್ತು ಸಂಜೆ ವಾಂಖೆಡೆ ಮೈದಾನದಲ್ಲಿ ಭವ್ಯ ವಿಜಯೋತ್ಸವ ಕಾರ್ಯಕ್ರಮದ ಆಚರಣೆ ಆಗಲಿಕ್ಕಿದೆ. ಅದಾದ ನಂತರ ವಿಶೇಷವಾದಂತಹ ಕಾರ್ಯಕ್ರಮಗಳನ್ನು ಕೂಡ ಆಯೋಜನೆ ಮಾಡಲಾಗಿದೆ. ತಾವು ದೃಶ್ಯಗಳಲ್ಲಿಯೂ ಕೂಡ ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಹೋಟೆಲ್ಗೆ ಬಂದಿಳಿತಾ ಇದ್ದಂತೆ ಅಲ್ಲಿ ಯಾವ ರೀತಿಯ ಅವರ ವೆಲ್ಕಮ್ ಸಿಕ್ಕಿದೆ. ಮತ್ತೊಂದು ಕಡೆ ವಿಮಾನ ನಿಲ್ದಾಣದಲ್ಲಿಯೂ ವಿಮಾನದ ಒಳಗಡೆ ಅವರ ವಿಜಯೋತ್ಸವ ಯಾವ ಮಟ್ಟಿಗೆ ಇತ್ತು, ಅವರ ಸಂಭ್ರಮ ಯಾವ ರೀತಿ ಮನೆ ಮಾಡಿತ್ತು. ಎಲ್ಲ ಕ್ರೀಡಾಪಟುಗಳು ಕುಣಿದು ಕುಪ್ಪಳಿಸ್ತಾ ಇದ್ರು. ಸಹ ಆಟಗಾರರು ಆ ವಿಶ್ವಕಪ್ಪನ್ನು ಎತ್ತಿ ಕುಣಿದಾಡ್ತಾ ಇದ್ದದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಕುಟುಂಬ ಸದಸ್ಯರು ಕೂಡ ಅವರಿಗೆ ಸಾಥ್ ನೀಡಿದ್ದಾರೆ. ವಿಶೇಷವಾದಂತಹ ಒಂದು ದಿನಕ್ಕೆ ಇಡೀ ಭಾರತ ಸಾಕ್ಷಿಯಾಗಿದ್ದು, ಯಾವಾಗ ವಿಶ್ವ ಸಮರವನ್ನು ಭಾರತ ಗೆಲ್ತು ತದನಂತರ ದಶಕಗಳ ಕನಸು ಈಡೇರಿಸಿದಂತಹ ಈ ಭಾರತದ ಕಲಿಗಳಿಗೆ ಭವ್ಯ ಸ್ವಾಗತ ಭಾರತದಲ್ಲಿ ಸಿಗ್ತಾ ಇರೋದು. ಸೂರ್ಯಕುಮಾರ್ ಯಾದವ್ ಅವರ ಆ ಅದ್ಭುತ ಕ್ಯಾಚ್, ಹಾರ್ದಿಕ್ ಪಾಂಡ್ಯ, ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ರಾಹುಲ್ ದ್ರಾವಿಡ್ ಅವರ ಅತ್ಯದ್ಭುತ ತರಬೇತುದಾರಿಕೆ, ಈ ಎಲ್ಲ ವಿಚಾರಗಳನ್ನು ಕೂಡ ಭಾರತೀಯರು ನೆನಪಿಸ್ಕೊಳ್ತಾ ಇದ್ದಾರೆ. ವಿಶ್ವ ಕಪ್ಪನ್ನು ಮತ್ತೆ ಭಾರತಕ್ಕೆ ತಂದಿದ್ದಕ್ಕೆ ಎಲ್ಲರೂ ಸಂತಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಇಂಡಿಯನ್ ಯಂಗ್ ಟೈಗರ್ಸ್ ಈಗಾಗಲೇ ಭಾರತಕ್ಕೆ ಬರ್ತಾ ಇದ್ದಂತೆ ಅವರಿಗೆ ಭವ್ಯ ಸ್ವಾಗತ ಸಿಕ್ಕಿರೋದು ಒಂದು ಕಡೆ. ಮತ್ತೊಂದು ಕಡೆ ತಾವು ಗಮನಿಸ್ತಾ ಇದ್ದೀರಿ, ಅವರು ದೆಹಲಿ ವಿಮಾನ ನಿಲ್ದಾಣಕ್ಕೆ ಬರ್ತಾ ಇದ್ದಂತೆ ಭಾರತ್ ಮಾತಾ ಕಿ ಜೈ ಅನ್ನುವಂತಹ ಹರ್ಷೋದ್ಗಾರ ಎಲ್ಲೆಡೆ ಮನೆ ಮಾಡಿತ್ತು. ಅವರಿಗೆ ಭವ್ಯ ಸ್ವಾಗತವೇ ಸಿಕ್ಕಿರೋದು. ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿಯೇ ಪ್ರಧಾನಿ ಮೋದಿ ಅವರನ್ನ ಭಾರತ ತಂಡ ಭೇಟಿ ಆಗಲಿಕ್ಕಿದೆ. ಅಲ್ಲಿಯೂ ಕೂಡ ವಿಶೇಷವಾದಂತಹ ಒಂದು ಕ್ಷಣಕ್ಕೆ ನಮ್ಮ ಭಾರತ ತಂಡ ಸಾಕ್ಷಿ ಆಗಲಿಕ್ಕಿದೆ. ತದನಂತರ ಸಂಜೆ ವಾಂಖೆಡೆ ಕ್ರೀಡಾಂಗಣದಲ್ಲಿ ವಿಜಯೋತ್ಸವವನ್ನು ಕೂಡ ಆಚರಣೆ ಮಾಡಲಿಕ್ಕಿದ್ದಾರೆ. मैम थोड़ा सा थोड़ा सा स्पेस, थोड़ा सा मैडम आगे यही लोग आगे को जाएगा नहीं. अगर आप ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಭಾರತ ತಂಡ ಆಗಮಿಸ್ತಾ ಇದ್ದಂತೆ ಅವರಿಗೆ ಭವ್ಯ ಸ್ವಾಗತ ಸಿಕ್ಕಿರೋದು. ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಅಂತ ಕೂಗ್ತಾ ಅವರನ್ನು
ವೆಲ್ಕಮ್ ಮಾಡಿಕೊಡ್ತಾ ಇರುವಂತಹ ದೃಶ್ಯಗಳು. ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಅಲ್ಲಿ ಹಾಜರಿದ್ದಾರೆ. ತಮ್ಮ ನೆಚ್ಚಿನ ಹೀರೋಸ್ನ ನೋಡಿ ಸಂತಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಂಡಿಯನ್ ಟೀಮ್ ಆಗಮಿಸ್ತಾ ಇದ್ದಂತೆ ಅಲ್ಲಿ ಸಂತಸ ಯಾವ ರೀತಿ ಮನೆ ಮಾಡಿದೆ ಅನ್ನೋದನ್ನು ತಾವು ಗಮನಿಸ್ತಾ ಇದ್ದೀರಿ. ಭಾರತ ತಂಡ ಬಾರ್ಬಡೋಸ್ನಿಂದ ನೇರವಾಗಿ ದೆಹಲಿ ಏರ್ಪೋರ್ಟ್ಗೆ ಬರ್ತಾ ಇದ್ದಂತೆ ನಿನ್ನೆ ಅವರಿಗೆ ಗ್ರ್ಯಾಂಡ್ ವೆಲ್ಕಮ್ ಸಿಕ್ತು. ಈಗಲೂ ಕೂಡ ತಾವು ಗಮನಿಸ್ತಾ ಇರುವಂತಹ ನೇರ ದೃಶ್ಯಾವಳಿಗಳಲ್ಲಿ ಭಾರತ ತಂಡ ಬರ್ತಾ ಇದ್ದಂತೆ ನೆಚ್ಚಿನ ಕ್ಯಾಪ್ಟನ್ ರೋಹಿತ್ ಶರ್ಮಾ ಅಂತ ಹೇಳಿ ಅಲ್ಲಿ ಯಾವ ರೀತಿ ಹರ್ಷೋದ್ಗಾರ ಘೋಷವಾಕ್ಯದ ಮೂಲಕ ಅವರನ್ನ ಬರಮಾಡಿಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ಆಲ್ ಟೈಮ್ ಫೇವರೇಟ್ ವಿರಾಟ್ ಕೊಹ್ಲಿ ಬರ್ತಾ ಇದ್ದಂತೆಯೂ ಕೂಡ ಅಲ್ಲಿ ಸಂತಸ ಡಬಲ್ ಆಯ್ತು. ಅದನ್ನು ಕೂಡ ತಾವು ಗಮನಿಸ್ತಾ ಇದ್ರಿ. ಇನ್ನು ಇವತ್ತು ವಿಶೇಷವಾದಂತಹ ಅನೇಕ ಕಾರ್ಯಕ್ರಮಗಳಿಗೆ ಭಾರತ ತಂಡ ಸಾಕ್ಷಿ ಆಗಲಿಕ್ಕಿದೆ. ಮುಖ್ಯವಾಗಿ ಪ್ರಧಾನಿ ಮೋದಿ ಅವರನ್ನ ಭಾರತ ತಂಡ ಭೇಟಿ ಆಗ್ತಾ ಇದೆ ಟ್ರೋಫಿಯೊಂದಿಗೆ. ತದನಂತರ ಮುಂಬೈನಲ್ಲಿ ಇವತ್ತು ಓಪನ್ ವೆಹಿಕಲಲ್ಲಿ ಇವರು ದೊಡ್ಡ ಮೆರವಣಿಗೆ ಮೂಲಕ ಎಲ್ಲ ಆಟಗಾರರನ್ನ ಕರೆತರಲಾಗುತ್ತೆ. ಭವ್ಯ ಮೆರವಣಿಗೆಯ ಮೂಲಕ ಇವರನ್ನ ಬರಮಾಡಿಕೊಳ್ಳುವಂತಹ ಒಂದು ವಿಶೇಷ ಕಾರ್ಯಕ್ರಮದ ಆಯೋಜನೆಯನ್ನ ಕೂಡ ಮುಂಬೈಯಲ್ಲಿ ಮಾಡಲಾಗಿದೆ. ಇದಾದ ನಂತರ ಸಂಜೆ ವಾಂಖೆಡೆ ಕ್ರೀಡಾಂಗಣದಲ್ಲಿ ವಿಜಯೋತ್ಸವ ಸಂಭ್ರಮ. ಈ ವಿಶೇಷವಾದಂತಹ ಗಳಿಗೆಗೆ ಇಡೀ ಭಾರತ ಕಾದು ಕುಳಿತಿದೆ. ಮೊನ್ನೆಯೇ ವಿಶ್ವಕಪ್ ಗೆದ್ದ ದಿನ ಇಡೀ ದೇಶದಲ್ಲಿ ಯಾವ ರೀತಿ ಸಂಭ್ರಮ ಮನೆ ಮಾಡಿತ್ತು, ಕುಣಿದು ಕುಪ್ಪಳಿಸಿದ್ದನ್ನು ನಾವು ಗಮನಿಸಿದ್ವಿ. ಯಾವ ರೀತಿ ವಿಜಯೋತ್ಸವ ಇತ್ತು, ಎಲ್ಲರೂ ಕೂಡ ಯಾವ ರೀತಿ ಸಂತಸ ಪಟ್ಟಿದ್ರು. ಸುಮಾರು ವರ್ಷಗಳ ನಂತರ ಮತ್ತೆ ಟ್ರೋಫಿ ಗೆದ್ದಿದ್ದು ಎಲ್ಲರಲ್ಲಿಯೂ ಕೂಡ ಖುಷಿಗೆ ಕಾರಣ ಆಗಿತ್ತು. ಅಂಥ ಯಂಗ್ ಟೈಗರ್ಸ್ ಈಗ ಮತ್ತೆ ಟ್ರೋಫಿಯೊಂದಿಗೆ ಸಂಭ್ರಮಕ್ಕೆ ಸಾಕ್ಷಿಯಾಗಿದ್ದಾರೆ. ಭಾರತಕ್ಕೆ ಬರ್ತಾ ಇದ್ದಂತೆ ಅವರಿಗೆ ಗ್ರ್ಯಾಂಡ್ ವೆಲ್ಕಮ್ ಸಿಕ್ಕಿದೆ. ನೋಡಿ, ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಡೆಲ್ಲಿ ಏರ್ಪೋರ್ಟ್ಗೆ ಬರ್ತಾ ಇದ್ದಂಗೆ ಯಾವ ರೀತಿ ಸಂಭ್ರಮ ಮನೆ ಮಾಡಿತ್ತು ಅನ್ನೋದನ್ನ ತಾವು ಗಮನಿಸ್ತಾ ಇರಬಹುದು. सिंह साहब, आप ऐसे खड़े हो जाएंगे, हम तो जा भी नहीं रहे आगे, फिर हमारे आगे विजुअल खराब कर रहे हैं एकदम। आप लोग जब ऊपर नहीं आते हम तो मूव, जब हमारे आगे जितना ही आगे मूव करेंगे उतने प्रॉब्लम हम लोग T20 ವಿಶ್ವಕಪ್ 2024 ಗೆದ್ದು ಬೀಗಿದೆ. ಎಲ್ಲ ಕಡೆ ಸಂಭ್ರಮ. ಮತ್ತೊಂದು ಕಡೆ ಈಗ ತಾವು ಗಮನಿಸ್ತಾ ಇರುವಂತಹ ದೃಶ್ಯ, ಕೇಕ್ ಕಟ್ ಮಾಡಿ ಭಾರತಕ್ಕೆ ಬರ್ತಾ ಇದ್ದಂಗೆ ನೋಡಿ, ಆ ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ಸ್ ನಡೀತಾ ಇರುವಂತಹ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ರಿ. ಶನಿವಾರ ಅಂತೂ ತಾವು ಗಮನಿಸ್ತಾ ಇದ್ರಿ, ಪಟಾಕಿ ಸಿರಿಸಿ ಸಿಹಿ ಹಂಚಿ ಯಾವ ಮಟ್ಟಿಗೆ ಸಂಭ್ರಮ ಮನೆ ಮಾಡಿತ್ತು. ಇದಷ್ಟೇ ಅಲ್ಲ, ದೇಶದ ರಾಜಕೀಯ ನಾಯಕರು ಕೂಡ ಟೀಮ್ ಇಂಡಿಯಾ ಗೆಲುವನ್ನು ಕೊಂಡಾಡಿದರು. ಪ್ರಧಾನಿ ನರೇಂದ್ರ ಮೋದಿ ವಿಡಿಯೋ ಸಂದೇಶದ ಮೂಲಕ ಅಭಿನಂದನೆಯನ್ನು ಸಲ್ಲಿಸಿದರು. ಈ ಕಡೆ ಸಿಎಂ ಸಿದ್ದರಾಮಯ್ಯ ಕೂಡ ಟೀಮ್ ಇಂಡಿಯಾ ಗೆಲುವಿಗೆ ಹರ್ಷ ವ್ಯಕ್ತಪಡಿಸಿ ಶುಭಾಶಯಗಳನ್ನು ಕೋರಿದರು. ಹೀಗೆ ಪ್ರತಿಯೊಬ್ಬರು ಕೂಡ ಟೀಮ್ ಇಂಡಿಯಾ ಕೋಟ್ಯಾನುಕೋಟಿ ಜನರ ಪ್ರಾರ್ಥನೆ ಫಲಿಸಿದ ಹಿನ್ನೆಲೆ, ಕೋಟ್ಯಾನುಕೋಟಿ ಜನರ ಹಾರೈಕೆ ತೀರಿದ ಹಿನ್ನೆಲೆ ಎಲ್ಲರೂ ಕೂಡ ಸಂತಸವನ್ನ ವ್ಯಕ್ತಪಡಿಸಿದರು. ಭವ್ಯವಾದಂತಹ ವಿಜಯಕ್ಕೆ ಇಡೀ ದೇಶದ ಪರವಾಗಿ PM ಮೋದಿ ಅವರು ಕೂಡ ಭಾರತ ತಂಡದ ಆಟಗಾರರಿಗೆ ಅಭಿನಂದನೆಯನ್ನ ಸಲ್ಲಿಸಿದರು. ವರ್ಲ್ಡ್ ಕಪ್ ಜೊತೆಗೆ ದೇಶದ ಎಲ್ಲ ಗಲ್ಲಿಗಳಲ್ಲಿ ಜನರ ಹೃದಯವನ್ನು ಕೂಡ ಗೆದ್ದಿದ್ದೀರಿ ಅಂತ PM ಅವತ್ತು ಹೇಳಿದರು. ನೀವು ಕೇವಲ ವರ್ಲ್ಡ್ ಕಪ್ ಅನ್ನ ಗೆದ್ದಿಲ್ಲ, ನಮ್ಮ ದೇಶದ ಗಲ್ಲಿಗಳಲ್ಲಿಯ
ಜನರ ಹೃದಯವನ್ನೂ ಕೂಡ ಗೆದ್ದಿದ್ದೀರಿ ಅಂತ ಅಭಿನಂದಿಸಿದರು. ಈ ಪ್ರಕಾರವಾಗಿ ಶುಭಾಶಯಗಳ ಮಹಾಪೂರ್ವೆ ನಮ್ಮ ಭಾರತ ತಂಡದ ಆಟಗಾರರಿಗೆ ಹರಿದು ಬಂತು. ಟೀಮ್ ಇಂಡಿಯಾ T20 ವಿಶ್ವಕಪ್ 2024 ಆ ಫೈನಲ್ ಪಂದ್ಯವನ್ನು ಗೆದ್ದು ಯಾವ ಮಟ್ಟಿಗೆ ಭವ್ಯವಾದಂತಹ ವಿಜಯವನ್ನು ಸಾಧಿಸಿತು. ಬರೋಬ್ಬರಿ 17 ವರ್ಷಗಳ ಬಳಿಕ ಭಾರತ ವಿಶ್ವಕಪ್ ಗೆದ್ದು ಹೊಸ ಇತಿಹಾಸವನ್ನೇ ನಿರ್ಮಾಣ ಮಾಡಿತು. ಭಾರತ ಕ್ರಿಕೆಟ್ ತಂಡಕ್ಕೆ ಎಲ್ಲ ವಲಯಗಳಿಂದ ಶುಭಾಶಯಗಳ ಮಹಾಪೂರ್ವೆ ಹರಿದು ಬಂತು. ಪ್ರಧಾನಿ ನರೇಂದ್ರ ಮೋದಿ, CM ಸಿದ್ದರಾಮಯ್ಯ ಸೇರಿದಂತೆ ರಾಜಕೀಯ ವಲಯದಿಂದ ಶುಭಾಶಯಗಳ ಮಹಾಪೂರ ಭಾರತ ತಂಡಕ್ಕೆ. इधर ही आए